ಕನಕಪುರ ರೋಟರಿ ಕ್ಲಬ್ ಕನಕಪುರ ವತಿಯಿಂದ ತುಂಗಣಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ, ಶಾಲಾ ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪ್ರಸಕ್ತ ಸಾಲಿಗೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಗೊಂಡ KBS ಸಿದ್ದರಾಜು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಂಗಣಿ ಸರ್ಕಾರಿ ಶಾಲಾ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಶಾಲೆಯಲ್ಲಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸ್ಥೆಯ ವತಿಯಿಂದ ನೀಡಲಾಯಿತು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭಾ ಕೌಶಲ್ಯವನ್ನು ಹೊರತರುವ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿತ್ತು. ಹಾಗೆಯೇ ಸ್ಥಳದಲ್ಲೇ ಬಹುಮಾನವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿರುವ ವೈದ್ಯರಿಗೂ ಕೂಡ ಸನ್ಮಾನವನ್ನು ಸಹ ಮಾಡಲಾಯಿತು. ನೂತನ ಅಧ್ಯಕ್ಷರಾದ ಸಿದ್ದರಾಜು, ಕಾರ್ಯದರ್ಶಿ ಒಳಗೊಂಡಂತೆ ತಂಡದ ಮಾಜಿ ಅಧ್ಯಕ್ಷರಾದ MD ವಿಜಯದೇವ್, ಭಾನುಪ್ರಕಾಶ್ ಒಳಗೊಂಡಂತೆ ಎಲ್ಲ ನಿರ್ದೇಶಕರ ತಂಡವು ಉಪಸ್ಥಿತರಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಿಯರು ಒಂದೆರಡು ಮಾತನ್ನ ಹಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರೇ, ನನ್ನ ಶಾಲೆಯ ಸಹೋದ್ಯೋಗಿ ಸಹಮಿತ್ರರೇ ಹಾಗೂ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ವರ್ಗದವರೇ, ಹಾಗೆ ನೆರೆದಿರ್ತಕ್ಕಂಥ ಪತ್ರಕರ್ತರೇ, ಇವತ್ತು ರೋಟರಿ ಸಂಸ್ಥೆಯ ದಿನಾಚರಣೆ ಅಂತ ಹೇಳಿ ಫಸ್ಟು ರವಿ ಅನ್ನೋರು ಫೋನ್ ಮಾಡಿ ನಮ್ಮ ಬಿಡ್ತೀನಿ ಮೇಡಮ್, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸರಿ, ಹೇಗಿರೋ ಮಕ್ಳಿಗೆ ಆಮೇಲೆ ಜಯಪ್ರಕಾಶ್, ಸಿದ್ದರಾಜು ಮತ್ತೊಬ್ಬರು ಬಂದು ಹೀಗೆ ಮಕ್ಕಳಿಗೆ ಯಾವತ್ತು ಚಿತ್ರಕಲಾ ಸ್ಪರ್ಧೆ ಮಾಡೋಣ, ಮಕ್ಕಳಲ್ಲಿರೋ ಒಂದು ಕಲೆ ಗೊತ್ತಾಗ್ಲಿ, ಅವ್ರಿಗೆಲ್ಲ ಬಹುಮಾನ ಕೊಡೋಣ ಅಂತ ಹೇಳಿದ್ರು. ಸರಿ, ನಮ್ಮ ಮಕ್ಕಳಿಗೊಂದು ಅವಕಾಶ ಆಗುತ್ತೆ ಹೇಳಿ ನಮ್ಮ ಸ್ಟಾಫ್ ನಾವೆಲ್ಲ ಒಪ್ಕೊಂಡಿದ್ರಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆ ಜೊತೆಗೆ 4 ತೆಂಗಿನ ಸಸಿ, ಕಲ್ಪವೃಕ್ಷ ಅಂತ ಕರಿತಾ ನಾವು ಅದನ್ನ, ಆ ಸಸಿಗಳನ್ನ ಕೊಟ್ಟಿದ್ದಾರೆ. ಅದನ್ನ ಕಾಪಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮಕ್ಕಳೇ. ಆ ಗಿಡ ನೆಟ್ಟು ಮರವಾಗಿ ಬೆಳೆದಾಗ ಎಲ್ರಿಗೂ ಖುಷಿ ಆಗುತ್ತೆ. ಅದನ್ನ ನೀವೆಲ್ಲ ನೋಡ್ಕೊತೀರಾ ಅಂತ ಭರವಸೆ ಕೊಟ್ಟು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ನನ್ನ ಕಡೆಯಿಂದ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಬಹಳ ಚಿಕ್ಕದಾಗಿ ಏನು ವಿಚಾರವನ್ನು ತಲುಪಿಸಬೇಕು ಅನ್ನೋ ವಿಚಾರವನ್ನು ತಲುಪಿಸಿದ್ರ, ಮತ್ತೆ ಈ ಅವಕಾಶ ಕೊಟ್ಟೋದಕ್ಕೆ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಮ್ಮ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾದೇಸ್ವಾಮಿ ಅವರು ಒಂದು ವರ್ಡಲ್ಲಿ ಏನಾದರೂ ಹೇಳ್ಬೇಕು ಅಂತ ಹೇಳಿ ಕೇಳ್ತೀನಿ. ಒಂದು ವರ್ಡಲ್ಲಿ ಏನು ಹೇಳಕ್ಕಾಗೋದಿಲ್ಲ. ತಾಲೂಕಿನ ಅಧ್ಯಕ್ಷರಾದ MD ವಿಜಯದೇವ್ ಅವರ ಹಾಗೂ ನಮ್ಮ ಅವರ ಹಾಗೂ ಎಲ್ಲ ಸಹೋದರಿ ಮಿತ್ರರೇ, ಮಕ್ಕಳೇ ಹಾಗೂ ಎಲ್ಲ ರೋಟರಿಯನ್ಸ್ ಅವರವರೇ, ಈ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಒಂದು ಧನ್ಯವಾದನ ಅರ್ಪಿಸ್ತೇನೆ. ಏಕೆಂದರೆ ನಮ್ಮ ಶಾಲೆಯ ಮಕ್ಕಳಿಗೆ ಮೊದಲು ನೀರು ವ್ಯವಸ್ಥೆ ಬೇಕು. ನೀರಿಂದನೇ ಅನೇಕ ಕಾಯಿಲೆಗಳು ಬರ್ತವೆ. ಅದಕ್ಕಾಗಿ ನಮಗೊಂದು ಸೌಲಭ್ಯವನ್ನು ಕೊಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಒಂದು ವಾಟರ್ ಫಿಲ್ಟರ್ನ ಕೊಡಿಸಿದ್ದಾರೆ. ಬರೀ ವಾಟರ್ ಫಿಲ್ಟರ್ ಅಷ್ಟೇ ಕೊಡಿಸೋದು ವ್ಯವಸ್ಥೆ ಮಾಡಿಲ್ಲ ಸರ್. ನಮಗೆ ಸಿಂಟೆಕ್ಸ್ ಇಲ್ಲ, ಮೋಟ್ರ್ ಇದೆ, ನಮ್ಮಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂದ ತಕ್ಷಣ ಎಲ್ಲ ಕನೆಕ್ಷನ್ ಕೊಟ್ಟು ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ
ಸಂಸ್ಥೆಯವರು ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಅವರೇ. ಈಗ ವಿಶೇಷವಾಗಿ ನೀವೆಲ್ಲ ಕಾಯ್ತಾ ಇರೋದು ಬಹುಮಾನ ಕೊಡಬೇಕು ಅಂತ ತಾನೇ, ಬೇಡವಾ? ಓಕೆ. ಈಗ ಬಹುಮಾನವನ್ನ ಯಾರ್ಯಾರು ಗೆದ್ದಿದ್ದಾರೆ ಅಂತಂತ ಹೇಳಿ ಅನೌನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಹೈಸ್ಕೂಲಿನ ಶಿಕ್ಷಕರಾದಂತಹ ಅರುಣ್ರು. ಥ್ಯಾಂಕ್ ಯು ಸರ್. ಏನು ಈ ದಿನದ ಒಂದು ಸರಳ ಸುಂದರ ಕಾರ್ಯಕ್ರಮದ ಪರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಪರಿಸರ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ರೋಟರಿ ಸಂಸ್ಥೆಯವರು ಪ್ರತಿ ಮಗು ಕೂಡ ಭಾಗವಹಿಸಬೇಕು. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಗೆಲ್ಲೋದು ಬಿಡೋದು ಆಮೇಲೆ, ಹೌದಾ? ಹಾಗಾಗಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ರು, ನಮ್ಮ ಹೈಸ್ಕೂಲ್ ವಿಭಾಗದಿಂದ 8ನೇ ತರಗತಿ 9ನೇ ತರಗತಿ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರತಿ ತರಗತಿವಾರು 3 ಬಹುಮಾನಗಳನ್ನು ನೀಡ್ತಾ ಇದ್ದಾರೆ. ಈಗ 8ನೇ ತರಗತಿಯಿಂದ ಮೊದಲನೇ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ಪ್ರಕೃತಿ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರು ಈ ಬಹುಮಾನಗಳನ್ನು ನೀಡಬೇಕು ಅಂತ ಕೋರುತ್ತೇನೆ. ಬಾಬಾ ಪ್ರಕೃತಿ ಸರ್ ಬನಪಕೇಶ್ ಅವರೇ, ಸರ್ ಫಸ್ಟ್ 8 ಮುಗಿಸ್ತೀನಿ. ಸರ್ ಅಲ್ಲೇ ಪುಟ ಅಲ್ಲಿ ಇರಮ್ಮ, ಆ ಕಡೆಯಿಂದ ನಿಂತ್ಕೊಳ್ಳಿ. ಈಗ 8ನೇ ತರಗತಿಯ 2ನೇ ಬಹುಮಾನವನ್ನು 8ನೇ ತರಗತಿಯಲ್ಲಿ 2ನೇ ಬಹುಮಾನ ಪಡೆದಂಥ ವಿದ್ಯಾರ್ಥಿ ಹೇಮಲತಾ. ಸೊ ನಮ್ಮ ಪ್ರಮಿಳಾ ಮೇಡಮ್ ಬಹುಮಾನವನ್ನು ವಿತರಿಸಬೇಕು ಅಂತ ಕೋರ್ತಾ ಇದ್ದೀವಿ. ಮಾಡ್ಕೊಂಡಿದ್ದಾರೆ ಮಗು ಕೈ. 3ನೇ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ನಿರೀಕ್ಷಾ. ಗೊತ್ತಿಲ್ಲ. ಮುಂದೆ 9ನೇ ತರಗತಿಯಿಂದ ಈ ಬಾರಿಯ ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರುವಂಥ ಸಿದ್ದರಾಜು ಸರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕಂತ ಕೋರುತ್ತೇನೆ. ಈಗ 9ನೇ ತರಗತಿಯಿಂದ ಮೊದಲನೇ ಬಹುಮಾನವನ್ನು ಪಡೆದ ವಿದ್ಯಾರ್ಥಿ ಸರೋವರ ಎಚ್. ದ್ವಿತೀಯ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ಬಾರಿಕರ ಭೂಪತಿ. ಮೂರನೇ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ಜೀವಿತ. ಬರ್ಬೇಕು ಬೇಗ ನೀವು. ಮೊನ್ನೆ ಬಹುಮಾನ ಮುಂದೆ 10ನೇ ತರಗತಿ ವಿದ್ಯಾರ್ಥಿಗಳು ಅವ್ರು ಬರ್ತಾರೆ. 10ನೇ ತರಗತಿಯಿಂದ ಮೊದಲನೇ ಬಹುಮಾನವನ್ನು ಪಡೆದಂಥವರು ಪವನ್ ಕುಮಾರ್ ಬಿ. ಬಹುಮಾನ ಸ್ವೀಕರಿಸಿದ ನಂತರ ಸೆಕೆಂಡ್ ಪ್ರೈಸ್ ಗೋಸ್ ಟು ನಾಗವೇಣಿ. ಹಾಗೆ 3ನೇ ಬಹುಮಾನವನ್ನು ಪಡೆದವರು ಪೂರ್ಣಿಮಾ. ನಾನು ಮೊದಲೇ ಹೇಳಿದೆ, ಬಹುಮಾನ ಗಳಿಸೋದು ಅಕಸ್ಮಾತ್ ಬರದೇ ಇರ್ಬೋದು, ಆದರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ಭಾಗವಹಿಸಲಿಕ್ಕೆ. ಇನ್ನು ಉಳಿದ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗೇ ಚಿತ್ರವನ್ನು ಬರೆದಿದ್ದೀರಾ, ಆದರೆ ಸೆಲೆಕ್ಟ್ ನಾವು ಮಾಡಲೇಬೇಕಾಗುತ್ತೆ. ಫಸ್ಟ್ ಸೆಕೆಂಡ್ ಥರ್ಡು ಎಲ್ಲ ಸ್ವಲ್ಪ ವ್ಯತ್ಯಾಸದಲ್ಲಿ ಆ ಕಲರಿಂಗ್ ಇರ್ಬೋದು, ಆ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ನೀವು ಅಳವಡಿಸ್ಕೊಂಡಿದ್ದೀರಾ ಪರಿಕಲ್ಪನೆ ಅನ್ನೋದ್ರ ಮೇಲೆ ಇವರು ಪ್ರತಿ ತರಗತಿವಾರು 3 ಬಹುಮಾನಗಳನ್ನು ಪಡೆದಿದ್ದಾರೆ. ಬಹುಮಾನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು